Myself, Shabir. I am studying 1 year diploma course in health safety and environment management at Karawadi Institute, Fire and Safety, Karawadi Institute of Udupi, and authorized training center of BSS. Here I am applying for Skill Council Development Career Certification as a HSC officer to build my career as a HSC officer. I am going to explain in Kannada. PP ಕನ್ಸ್ಟ್ರಕ್ಷನ್ ಸೈಟಲ್ಲಿ ತುಂಬ ಮುಖ್ಯವಾಗಿ ಬೇಕಾಗ್ತದೆ. ಈಗ ಇದರಲ್ಲಿ ಹೆಲ್ಮೆಟ್ ಇದೆ, ಇದು ಗ್ರೀನ್ ಕಲರ್ ಹೆಲ್ಮೆಟ್. ಇದನ್ನು ಸೇಫ್ಟಿ ಆಫೀಸರ್ ಯೂಸ್ ಮಾಡ್ತಾರೆ. ವೈಟ್ ಕಲರ್ ಹೆಲ್ಮೆಟನ್ನು ಸೂಪರ್ವೈಸರ್ ಯೂಸ್ ಮಾಡ್ತಾರೆ. ಯೆಲ್ಲೋ ಕಲರ್ ಹೆಲ್ಮೆಟನ್ನು ವರ್ಕರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಗೋಗಲ್ಸ್ ಗೋಗಲ್ಸನ್ನು ಸರಿಯಾಗಿ ಯೂಸ್ ಮಾಡಬೇಕು. ಇದನ್ನು ಹಾಕೊಳ್ಳೋದ್ರಿಂದ ಡಸ್ಟ್ ಎಲ್ಲ ಕಣ್ಣಿಗೆ ಬೀಳದಿದ್ದಾಗೆ ಪ್ರೊಟೆಕ್ಟ್ ಮಾಡ್ತದೆ. ಮತ್ತು ಕೆಲವರಿಗೆ ಸ್ಪೆಕ್ಸ್ ಇದ್ದರೆ ಅದನ್ನು ಅದರ ಮೇಲೆ ಇದನ್ನು ಹಾಕಿ ಕರೆಕ್ಟಾಗಿ ಕಂಫರ್ಟೇಬಲ್ ಆಗಿ ಯೂಸ್ ಆಗ್ತದೆ. ಇದು ಫುಲ್ ಪ್ರೊಟೆಕ್ಟ್ ಮಾಡ್ತದೆ. ನೆಕ್ಸ್ಟ್ ಗ್ಲೌಸ್, ಇದು ನಾರ್ಮಲ್ ಗ್ಲೌಸ್. ಇದು ನಾರ್ಮಲ್ ವರ್ಕ್ ಮಾಡುವಾಗ ಎಲ್ಲ ಯೂಸ್ ಮಾಡ್ತಾರೆ. ಇದು ಕೆಮಿಕಲ್ ಗ್ಲೌಸ್. ಇದು ಏನಾದರೂ ಕೆಮಿಕಲ್ ಐಟಮ್ ಅಲ್ಲಿ ಕೆಲಸ ಮಾಡುವಾಗ ಯೂಸ್ ಮಾಡ್ತಾರೆ, ಏನು ಅಪಘಾತ ಆಗುವುದಿಲ್ಲ. ಇದು ವೆಲ್ಡಿಂಗ್ ಗ್ಲೌಸ್. ವೆಲ್ಡಿಂಗ್ ಗ್ಲೌಸ್ ಹಾಕೊಳ್ಳೋದ್ರಿಂದ ಬರ್ನೆಲ್ಲ ಆಗೋದಿಲ್ಲ ಕೈ, ಮತ್ತು ಕಟ್ ಮಾಡುವಾಗೆಲ್ಲ ಸೇಫ್ಟಿ ಆಗ್ತದೆ. ಇಯರ್ ಪ್ಲಗ್, ಇದನ್ನು ಹೀಗೆ ಪಿಂಚ್ ಮಾಡಿ ಕಿವಿಗೆ ಹಾಕೊಳ್ಳೋದು. 85 ಡೆಸಿಬಲ್ ಗಿಂತ ಜಾಸ್ತಿ ಇದ್ದರೆ ಹಾಕೊಳ್ಬೇಕಾಗ್ತದೆ. ಮತ್ತು ಇಯರ್ ಮಫ್ ಅಂತ ಇದೆ, ಅದು 115 ಡೆಸಿಬಲ್ ಜಾಸ್ತಿ ಇದ್ದರೆ ಅದನ್ನು ಕೂಡ ಹಾಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಮಾಸ್ಕ್, ಇದು ಡಸ್ಟ್ ಮಾಸ್ಕ್. ಇದನ್ನು ಒನ್ ಟೈಮ್ ಮಾತ್ರ ಯೂಸ್ ಮಾಡಿ ಯೂಸ್ ಆ್ಯಂಡ್ ಥ್ರೋ ಟೈಪು. ಇದು ಫಿಲ್ಟರ್ ಮಾಸ್ಕ್. ಇದನ್ನು ಹಾಕಿ ಕೆಲಸ ಮಾಡೋದ್ರಿಂದ ಏನೂ ಆಗುವುದಿಲ್ಲ ಅಪಘಾತ. ಇದು ಕಾರ್ಟ್ರಿಜ್ ಮಾಸ್ಕ್. ಇದನ್ನು ಪೇಂಟಿಂಗ್ ವರ್ಕ್, ಫಿಲ್ಟರ್ ಏರಿಯಾ ಇರುವ ಈ ಸೈಟಲ್ಲಿ ವರ್ಕ್ ಮಾಡ್ಬೋದು. ಇದು ಜಾಕೆಟ್. ಇದನ್ನು ಹೆಚ್ಚಾಗಿ ನೈಟ್ ಅಲ್ಲಿ ಕೆಲಸ ಮಾಡುವಾಗ ಉಪಯೋಗಿಸ್ತಾರೆ. ಇದು ಕ್ಯಾಟ್ ಐಸ್. ಇದು ನೈಟ್ ಅಲ್ಲಿ ವರ್ಕ್ ಮಾಡುವಾಗ ಇದು ರೇಡಿಯಂ ಟೈಪ್ ಎದ್ದು ತೋರ್ತದೆ ಕಣ್ಣಿಗೆ. ಫುಲ್ ಬಾಡಿ ಹಾರ್ನೆಸ್. ಇದನ್ನು ಹೆಚ್ಚಾಗಿ 1.8 ಮೀಟರ್ಗಿಂತ ಹೈಟ್ ಇದ್ದ ಜಾಗದಲ್ಲಿ ಯೂಸ್ ಮಾಡಿ ವರ್ಕ್ ಮಾಡ್ತಾರೆ. ಇದನ್ನು ಹಾಕೊಳ್ಳೋದ್ರಿಂದ ಏನೂ ಅಪಘಾತ ಆಗುವುದಿಲ್ಲ. ಇದು ಲೇನಿಯಾರ್ಡ್. ಇದರಲ್ಲಿ ಇದು ಶಾಕ್ ಅಬ್ಸರ್ವರ್. ಇದು ಲಾಕಿಂಗ್ ಕ್ಲಿಪ್. ಇದನ್ನು ಫುಲ್ ಬಾಡಿ ಹಾರ್ನೆಸ್ಸಿಗೆ ಹಾಕೊಂಡು ಕೆಲಸ ಮಾಡೋದ್ರಿಂದ, ಲಾಕ್ ಮಾಡಿ ಕೆಲಸ ಮಾಡೋದ್ರಿಂದ ಏನು ಅಪಘಾತ ಸಂಭವಿಸುವುದಿಲ್ಲ.
Thank you.